ಆಮೇಲೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಮತ್ತು ಇವೆಲ್ಲ ಕೂಡ ಕೆಲವು ವಾಟರ್ ಲೈನಲ್ಲಿ, ಆಮೇಲೆ ಕೆಲವು ಸಿವೇಜ್ ಲೈನ್ಗಳಲ್ಲೇ ಒಳಗಡೆ ಲೈನ್ ತೊಗೊಂಡೋಗಿದ್ದಾರೆ ಅಂತೇಳಿ ಕೆಲವು ಶಾಸಕರುಗಳೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಎಲ್ಲೆಲ್ಲ ಆ ಥರ ಇದೆ ಎಲ್ಲ ಕೇಬಲ್ಗಳನ್ನು ಕಟ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾರು ಇಲ್ಲಿಗಲ್ ಆಗಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಹಾಕೊಂಡಿದ್ದಾರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ. ಶಿಲ್ಟ್ ಕೂಡ ತೆಗಿಲಿಕ್ಕೆ ಅವ್ರಿಗೆ ಅದನ್ನು ಬರೀ ಅರ್ಧ ಕಿಲೋಮೀಟ್ರ್, ಅರ್ಧ ಇಂಚು, 1 ಇಂಚು, 6 ಇಂಚು ಅನ್ನೋದಿದೆ. ಅದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಎಲ್ಲೆಲ್ಲಿ ಏನೇನು ಬೇಕೋ ಆ ವಾಲ್ಯೂಮ್ ಮೇಲೆ ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಈಗ ಬೆಂಗಳೂರು ನಗರದ ಎಲ್ಲ ಆಸ್ತಿಗಳಿಗೆ ನಾವು ಅವ್ರಿಗೆ ಖಾತಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸುಮಾರು 25 ಲಕ್ಷ ಆಸ್ತಿಗಳಿದೆ. ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಡಿಜಿಟಲೈಸೇಷನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಜನ ಮಾಡಿದ್ದಾರೆ. 5 ಲಕ್ಷ ಈಗಾಗಲೇ ರೆಡಿ ಇದೆ. ಅದು ಒಂದು ಮ್ಯಾಸಿವ್ ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಎಲ್ಲ ಆಸ್ತಿಗಳಿಗೆ ಅವ್ರಿಗೆ ದಾಖಲೆಗಳನ್ನು ಒದಗಿಸ್ಕೊಡುವಂಥದ್ದು. ಅವರು ಮುಂದಕ್ಕೆ ಟ್ಯಾಕ್ಸ್ ಕಟ್ಟೋದು ಮತ್ತೊಂದು ಮಾಡೋದಕ್ಕೂ ಕೂಡ ನಂಬರ್ ಕೊಟ್ಟು ಸಾರ್ವಜನಿಕರು ಯಾರದೇ ಅವ್ರವ್ರ ಆಸ್ತಿಗಳನ್ನ ಯಾವತ್ತು ಬೇಕಾದ್ರೂ ಅದು ಟ್ರಾನ್ಸ್ಪರೆನ್ಸಿ ತರಬೇಕು ಅಂತೇಳಿ ಇಲ್ಲಿವರೆಗೂ ಮ್ಯಾನ್ಯಲಲ್ಲಿ ಅದು ನಡೀತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು ನಡೀತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಮಗೆ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಕೂಡ, ಗೋಲ್ಡ್ ಅವಾರ್ಡ್ ಕೂಡ ನಮಗೆ ನಾವೇನೀಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ ಕೊಟ್ಟಿದೆ. ಅದನ್ನು ಫುಲ್ ಬೆಂಗಳೂರನ್ನ ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆಮೇಲೆ ಸ್ಕೈ ಡೆಕ್ಕು ಈಗ ನಾವು ಫಸ್ಟು ಹೆಮ್ಗೆಪುರ ಮಾಡಬೇಕು ಅಂತೇಳಿ ನಮ್ಮ ಆಲ್ ಅಪೋಸಿಷನ್ ಪಾರ್ಟಿ ಲೀಡರ್ಸು, ನಮ್ಮ MLAs ಆ ಸ್ಪಾಟ್ ಕೊಟ್ಟಿದೆ. ಯಾಕೆಂದರೆ 20 ಕಿಲೋಮೀಟರ್ ಏರ್ಪೋರ್ಟಿಂದ 20 ಕಿಲೋಮೀಟರ್ ದೂರ ಇರಬೇಕು ಅಂತ. ಸೊ ಅದಕ್ಕೆ ಹೆಮ್ಗೆಪುರ ಸ್ವಲ್ಪ ಸಮಸ್ಯೆ ಬಂತು ಲ್ಯಾಂಡ್ದು. ಅದು ನೈಸ್ ಜಾಗದಲ್ಲಿದೆ. ಅದಕ್ಕೆ ಏನು ಬೇಡ ಅಂತ ನಮ್ಮ BDA ಜಾಗದಲ್ಲಿ ನಮ್ಮ ಕೆಂಪೇಗೌಡ ಲೇಔಟ್ ಹತ್ರ ಅಲ್ಲೊಂದು ದೊಡ್ಡ ರೋಡ್ ಇದೆ. ಅಲ್ಲಿ ಮುಂದಕ್ಕೆ ಇದು ಕೂಡ ಹೋಗ್ತದೆ, ಅಲ್ಲಿ ಮೆಟ್ರೋ ಕೂಡ ಹೋಗ್ತದೆ. ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಡೈರೆಕ್ಷನ್ಸ್ನ ಕೊಟ್ಟಿದ್ದೇವೆ. ಸೊ ಹಿಂಗೆ ಕೆಲವು ಮೇಜರ್ ಡಿಸಿಷನ್ಸ್ನ ತೆಗೆದುಕೊಂಡಿದ್ದೇವೆ. ಆಮೇಲೆ 10,000 ರೂಪಾಯಿ ಯಾರು ನಮ್ಮ ಮನೆ ಒಳಗಡೆ ನೀರು ನುಗ್ಗಿರೆ ಅವರೆಲ್ಲರೂ ಕೂಡ ಕಾಂಪನ್ಸೇಷನ್ 10,000 ರೂಪಾಯಿ ಕೊಟ್ಟು ಅವ್ರಿಗೆ ಡ್ಯಾಮೇಜಸ್ನ ಕಟ್ಕೊಡ್ಲಿಕ್ಕೆ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ, ಹಳೆ ವೆಹಿಕಲ್ಗಳೆಲ್ಲ ನಿಲ್ಲಿಸಿದ್ದಾರೆ. ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದೇನೆ, ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು 100 ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕ್ತೀವಿ, ಡಂಪ್ ಮಾಡ್ತೀವಿ. ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ, ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ. 15 ದಿನನೋ 3 ತಿಂಗಳಲ್ಲೋ 21 ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ. ಯಾಕೆಂದರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನು ಆಮೇಲೆ ಟ್ರಾಫಿಕ್ಗೆಲ್ಲ ಭಾಳ ತೊಂದರೆ ಆಗ್ತದೆ. ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಒಂದೇ ದಿನದಲ್ಲಿ ಇದಾಗದೇ ಇರ್ಬೋದು. ಅದೇ ಟೋಯಿಂಗ್ ಮಾಡೋಕ್ಕೆ ಎತ್ಕೊಂಡೋಗಿ ಒಂದು ಕಡೆ ಬಿಸಾಕ್ತಾರೆ ಆ ವೆಹಿಕಲ್ಗಳನ್ನೆಲ್ಲ. ಆಮೇಲೆ ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ, ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ. ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನು ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡೋಗಿ ಬಿಸಾಕ್ತಾರೆ. ಅವರು ನೋಟಿಫೈ ಮಾಡ್ತಾರೆ. ಅದಕ್ಕೆ ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಆಮೇಲೆ ಬೆಳಗ್ಗೆ ಇನ್ನೊಂದು ಮೇಜರ್ ಡಿಸಿಷನ್ ಏನು ಬೆಳಗ್ಗೆ ನಾನು ಹೇಳಿದ್ದು, ಎಷ್ಟು ಜನ ಅರ್ಥ ಆಯಿತು ಅಂದರೆ, ಈ ಪೆರಿಫರಲ್ ನಮ್ಮ ಮೇಜರ್ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ಸರ್ವಿಸ್ ಏನಿದೆ, ಸರ್ವಿಸ್ ರೋಡು, ಮೇನ್ ರೋಡು, ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡೂ ಕೂಡ ತೆಗೆದು ಮರ್ಜ್ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀಯಾಗಿ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸುಮಾರು ಹೆಚ್ಚು ಕಮ್ಮಿ ಒಂದು 40-50 ಕಿಲೋಮೀಟರ್ ಅಂತ ಮೇಜರ್ ರೋಡಲ್ಲಿ ನಾವು ಈ ತೀರ್ಮಾನವನ್ನು ಎಲ್ಲೆಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಅಲ್ಲಿ ಸರ್ವಿಸ್ ರೋಡನ್ನು ಕೂಡ ಜನರಲ್ ರೋಡ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ, ಟ್ರಾಫಿಕ್ ಮೂವ್ಮೆಂಟ್ ಆಗಲಿಕ್ಕೆ ಎರಡು ಮರ್ಜ್ ಮಾಡ್ತಾ ಇದ್ದೀವಿ. ಆಮೇಲೆ ಮೆಟ್ರೋ ಆದಮೇಲೆ
ನಾನು ನೈಸ್ ರೋಡ್ ಅಲ್ಲ, ನಾನು ನಮ್ಮ ಕಾರ್ಪೊರೇಷನ್ ರೋಡ್ ಹೇಳ್ತಾ ಇದ್ದೀನಿ. ಮೆಟ್ರೋ ಕೆಲಸ ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಕಂಬೈನ್ ಮಾಡಿ ಮಾಡ್ತೀವಿ ನಾವು. ಇಟ್ ಇಸ್ ನಾಟ್ ಆನ್ ನೈಸ್ ರೋಡ್. ಸ್ಪೇಸ್ಗೆ ಜಾಸ್ತಿ ವೆಹಿಕಲ್ಗಳಿಗೆ ಇನ್ನೊಂದು ಒಂದೆರಡು ವೆಹಿಕಲ್ ಓಡಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ.